ಹಾಯ್ ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆರೋಗ್ಯ ತಜ್ಞ. ಇಂದು ನಾನು ಇಮ್ಯುನಿಟಿ ಪವರ್ ಹೆಚ್ಚಿಸಲು ಒಂದು ಪಾನಕವನ್ನು ಅಥವಾ ಡ್ರಿಂಕ್ ಅನ್ನು ಹೇಳುತ್ತೇನೆ. ಇದಕ್ಕೆ ಬೇಕಾಗಿರುವುದೆಂದರೆ ಒಂದು ಕಾಲು ಚಮಚದಷ್ಟು ಅಲ್ಲ, ಕಾಲು ಚಮಚದಷ್ಟು ಅರಿಶಿನ ಪುಡಿ, ಕಾಲು ಚಮಚದಷ್ಟು ಮೆಣಸು ಅಥವಾ ಮೆಣಸಿನ ಪುಡಿ, ಕಾಲು ಚಮಚದಷ್ಟು ಚಕ್ಕೆ ಪುಡಿ ಹಾಗೂ ಒಂದು ಬೇಳೆ ಕಾಲದಷ್ಟು ಬೆಳ್ಳುಳ್ಳಿ. ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಗ್ಲಾಸ್ಗೆ ಹಾಕಬೇಕು. ಇದಕ್ಕೆ ಒಂದು 100-80 ml ಅಷ್ಟು ಕುದಿಯುವ ನೀರನ್ನು ಬೆರೆಸಿ ಮುಚ್ಚಿಡಬೇಕು. ಅದನ್ನು ಯಾವಾಗ ರೂಮ್ ಟೆಂಪರೇಚರ್ ಬಂದಾದ ಮೇಲೆ ಅಥವಾ ತಣ್ಣಗಾದ ಮೇಲೆ ಇದಕ್ಕೆ 1 ಚಮಚದಷ್ಟು ಜೇನುತುಪ್ಪ ಅಥವಾ ಹನಿಯನ್ನು ಹಾಕಬೇಕು. ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಬೆರೆಸಬೇಕು. ಈ ಬೆರೆಸಿದ ನಂತರ ಈ ಪಾನಕವನ್ನು ಊಟದ ನಂತರ ಸೇವನೆ ಮಾಡಬೇಕು. ಹೀಗೆ ನಾವು ಪ್ರತಿನಿತ್ಯ ಅಂದರೆ 3-5 ದಿವಸವರೆಗೂ ಮಾಡುವುದರಿಂದ ಕಫದ ರೋಗಗಳು, ಅವುಗಳೆಂದರೆ ಕೆಮ್ಮು, ನೆಗಡಿ, ಗಂಟಲ ಉರಿ, ಇಂಥ ರೋಗಗಳಿಗೆ ಅತಿ ಉತ್ತಮವಾಗಿದೆ. ಇದನ್ನು ನಾವು ಅರ್ಧ ಪ್ರಮಾಣದಷ್ಟು ಅಂದರೆ 40 ml ಅಷ್ಟು ನಾವು ಡೈಲಿ ಇದನ್ನು ಸೇವನೆ ಮಾಡುವುದಾದರೆ ಇಮ್ಯುನಿಟಿ ಪವರ್ ಅನ್ನು ನಮ್ಮಲ್ಲಿ ಹೆಚ್ಚಿಸುತ್ತದೆ. ಹೀಗೆ ಇದರ ಉಪಯೋಗವನ್ನು ಪಡೆಯಬಹುದು. ಇದನ್ನು ಯಾರು ಸೇವನೆ ಮಾಡಬಾರದು ಎಂದರೆ ಕ್ರಾನಿಕ್ ಡಿಸೀಸ್ ಇದ್ದವರು ಇದನ್ನು ಸೇವನೆ ಮಾಡಬಾರದು. ಅಂದರೆ ಫಾರ್ ಎಕ್ಸಾಂಪಲ್ ಕಿಡ್ನಿ ಡಿಸೀಸಸ್ ಆಗಿರಲಿ ಅಥವಾ ಶುಗರ್ ಪೇಷಂಟ್ ಆಗಿರಲಿ ಅಥವಾ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಹೆಚ್ಚಿನ ಗ್ಯಾಸ್ಟ್ರಿಕ್ ಇದ್ದವರು ಸಹ ಇದನ್ನು ಸೇವನೆ ಮಾಡಬಾರದು. ಹೀಗೆ ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರನ್ನು ಸಂಪರ್ಕಿಸಿರಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.